ಬಹುಶಃ ಯಾರು ಊಹೆಯನ್ನು ಮಾಡಿರಲಿಲ್ಲ. ಒಂದು ಸಣ್ಣ ಕಲ್ಪನೆಯೂ ಇರಲಿಲ್ಲ. ಮಲ್ಲತ್ತಳ್ಳಿ ಕೆರೆನ ಈ ರೀತಿಯಾಗಿ ನಾವು ನೋಡಬಹುದು, ಮುಂದಕ್ಕೆ ನಮಗೆ ಈ ರೀತಿಯಾಗಿ ಸಿಗುತ್ತೆ ಅನ್ನೋ ಆಲೋಚನೆ ಯಾರಿಗೂ ಇರಲಿಲ್ಲ. ಆದ್ರೆ ಇವತ್ತು ಇಂಥ ಒಂದು ಒಳ್ಳೆಯ ಯಾರಪ್ಪ ಪಟಾಕಿಗಳು ಇದೇನು ನಮ್ಮವರ ಉದ್ದೇಶಪೂರ್ವಕವಾಗ ನಮ್ಮವ್ರೇನಾ? ಯಾಕಂದ್ರೆ ಜೀವನದಲ್ಲಿ ನನ್ನ ಕಣ್ಣಿಗೆ ಎಲ್ಲ ಕೆಟ್ಟದಾಗೆ ಕಾಣಿಸ್ತಾ ಇತ್ತು, ಒಳ್ಳೆದಾಗೇನು ಕಾಣ್ತಾ ಇದೆ. ಅದಕ್ಕೋಸ್ಕರ ನಮ್ಮವರಾದ್ರೆ ನಿಲ್ಲಿಸ್ರಪ್ಪ, ಬೇರೆಯವರಾದ್ರೆ ಹೊಡಿತಾರಪ್ಪ. ಮಲ್ಲತ್ತಳ್ಳಿ ಕೆರೆನ ಈ ರೀತಿಯಾಗಿ ನೋಡಬಹುದು ಅನ್ನೋ ಆಲೋಚನೆ ಬಹುಶಃ ಯಾರಿಗೂ ಇರಲಿಲ್ಲ. ಇತ್ತು ಅನ್ನೋರು ಇದೆ ಅಂತ ಹೇಳಿ, ಇಲ್ಲ ಅನ್ನೋರು ಕೈ ಎತ್ರಿ. ಆಲೋಚನೆ ಇಲ್ಲ ಅನ್ನೋರು ಕೈ ಎತ್ರಿ. ಇರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. 2028 ಮಾರ್ಚ್ 31ನೇ ತಾರೀಕಿಗೆ 10,000 ಗಿಡಗಳನ್ನ ಇಲ್ಲಿ ನನ್ನ ಜ್ಞಾನ ಭಾರತಿ ಮತದಾರ ದೇವರುಗಳ ಅಮೃತ ಹಸ್ತದಿಂದ ಗಿಡ ನೆಡುವಂತ ಕಾರ್ಯಕ್ರಮನ ಇಲ್ಲಿ ಆಗುತ್ತೆ. ಏನೇ ತಡೆಗಳು ಬರಲಿ, ಏನೇ ತೊಂದರೆಗಳು ಬರಲಿ, ಮುನಿರತ್ನ ಇಲ್ದಂಗ್ ಮಾಡ್ತೀವಿ ಅಂದ್ರೆ 100 ಮುನಿರತ್ನ ಹುಡ್ತಾರೆ. ಆ ತಯಾರು ಮಾಡುವಂತ ಶಕ್ತಿ ನಮ್ಮ ಇಲ್ಲಿ ನಾಯಕರುಗಳಿಗಿದೆ. ಒಬ್ಬ ಮುನಿರತ್ನ ಅಳ್ಸಕ್ ಹೋಗ್ಬೋದು, ಆದ್ರೆ 100 ಮುನಿರತ್ನ ತಯಾರು ಮಾಡುವಂತ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ, ನಮ್ಮ ನಾಯಕರಿಗಿದೆ, ನಮ್ಮ ಸಂಸದರಿಗಿದೆ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ MLA, ನನ್ನ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ ಗೌರಿ. ಭ್ರಮೆ ಅಳಿಸ್ಬಿಡ್ತೀನಿ, ಓಡಿಸ್ಬಿಡ್ತೀನಿ, ಕುಗ್ಗಿಸ್ಬಿಡ್ತೀನಿ, ಇವೆಲ್ಲ ಕನಸು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.